ನೆಕ್ಸ್ಟ್ ಸೈನ್ಸ್ ಆ್ಯಂಡ್ ಟೆಕ್ ಸರ್. ಕರೆಂಟ್ ಅಫೇರ್ಸ್ ಇಯರ್ಸ್ದು ಕಂಪ್ಲೀಟ್ ಮಾಡಬೇಕು ಸರ್. 1 ಇಯರ್ ಅಷ್ಟೇ. ಕರೆಂಟ್ ಅಫೇರ್ಸ್ ಎಷ್ಟು ವರ್ಷದ ಮಾಡಬೇಕು ಅಂದರೆ 1 ಇಯರ್ ಅಷ್ಟೇ. ಈವನ್ ಇಫ್ ಯು ಹ್ಯಾವ್ ಟೈಮ್ ಸರ್, ತುಂಬ ಟೈಮ್ ಇದೆ, ನಾನೆಲ್ಲ ಓದಿ ಮುಗಿಸ್ಬಿಟ್ಟಿದ್ದೀನಿ ಸರ್, ಫುಲ್ ಓದಾಗಿದೆ, ಕರೆಂಟ್ ಅಫೇರ್ಸು ಕೂಡ ಓದಾಯಿತು, ಸ್ಟ್ಯಾಟಿಕ್ಕು ಓದಾಯಿತು, ಟೈಮ್ ಇದೆ ಅಂದರೂ ಕೂಡ 1 ವರ್ಷಕ್ಕಿಂತ ಹಿಂದೆ ಹೋಗಬೇಡಿ, ನಾಟ್ ರಿಕ್ವೈರ್ಡ್. ಟೈಮ್ ಇದೆ ಅಂದರೆ ಇದನ್ನೇ ಇನ್ನೊಂದ್ಸಲಿ ಓದಿ. ಓಕೆ, ನಾಟ್ ಮೋರ್ ದ್ಯಾನ್ 1 ಇಯರ್. 95% ಆಫ್ ಅಸ್ 1 ಇಯರ್ದು ಕೂಡ ಕರೆಕ್ಟಾಗಿ ಓದಿರಲ್ಲ. ಈವನ್ ಇನ್ಕ್ಲೂಡಿಂಗ್ ಮೀ ಕ್ಲಿಯರ್ ಆದಮೇಲೂ ಕೂಡ ಕರೆಕ್ಟಾಗಿ ಓದಿರಲ್ಲ. ಓಕೆ, ಸೊ ಐ ಹ್ಯಾವ್ ಸೀನ್ ಮೆನಿ ಪೀಪಲ್ 2 ವರ್ಷದ್ದು 3 ವರ್ಷದ್ದು ಎಲ್ಲ ಓದ್ತಾರೆ. ಡೋಂಟ್ ಡೂ ಇಟ್. 1 ವರ್ಷದನ್ನ ನೀಟಾಗಿ ಓದಿದ್ರೆ ಸಾಕು. ಅದು ಮುಗಿಸಿ ಟೈಮ್ ಉಳಿದ್ರೆ ಅದನ್ನೇ ಇನ್ನೊಂದ್ಸಲಿ ಓದಿ. ಓಕೆ, 1 ವರ್ಷಕ್ಕಿಂತ ಹಿಂದೆ ಹೋಯ್ತು ಅಂದರೆ ಹಿಸ್ಟ್ರಿಗೆ ಹೋಗುತ್ತೆ, ಬಿಡಿ, ಅದು ಹಿಸ್ಟ್ರಿಗೆ ಹೋಗುತ್ತದೆ, ತಲೆ ಕೆಡ್ಸ್ಕೊಂಬಿಡಿ. ಕರೆಂಟ್ ಅಫೇರ್ಸ್ ಅಲ್ಲ. ಸಪೋಸ್ ಒಂದು ಕ್ವಶನ್ ಬಂತು ಅಂದ್ರೂ ಕೂಡ ಏನು ಮಾಡೋಕ್ಕಾಗುತ್ತೆ? ನೀವು 2 ವರ್ಷದ್ದು ಓದಿದ್ರಿ, 3ನೇ ವರ್ಷದ್ದು ಬಂದರೆ ಅದು 3 ವರ್ಷ ಹಿಂದಿನ ಬಂದರೆ ಅದು ಓದ್ತೀರಿ, ನೆಕ್ಸ್ಟ್ ಇಯರ್ಗೆ 3 ವರ್ಷದ್ದು ಓದೋಕ್ಕಾಗುತ್ತಾ? ಸೊ ಡೋಂಟ್ ಡೂ ದ್ಯಾಟ್. ಜಸ್ಟ್ 1 ಇಯರ್. ನೀವು ಯಾವತ್ತು ಪ್ರಿಲಿಮ್ಸ್ ಕೊಡ್ತೀರಾ ಅದ್ರ ಹಿಂದೆ 1 ಇಯರ್ ಓದಿದ್ರೆ ಮೋರ್ ದ್ಯಾನ್ ಇನಫ್. ಓಕೆ, ಅದನ್ನು ಮಾಡಲಿಕ್ಕಾಗಲ್ಲ. ದಟ್ ಈಸ್ ಆಲ್ಸೋ ಡಿಫಿಕಲ್ಟ್. ಕರೆಂಟ್ ಅಫೇರ್ಸ್ ವಿಷನ್ PT ಇಂಪಾರ್ಟೆಂಟ್ ಸರ್. ಹೇಳ್ತಿರೋದ? ಓಕೆ, ಎಸ್, ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ವಿಷನ್ದು PT 365 ಡಾಕ್ಯುಮೆಂಟ್ ಏನಕ್ಕೆ ಇಂಪಾರ್ಟೆಂಟು ಅಂದರೆ, ಒಂದು ಇಟ್ ಈಸ್ ಟೈಮ್ ಟೆಸ್ಟೆಡ್. ವಿಷನ್ ಅವರು ತುಂಬ ವರ್ಷದಿಂದ ಮಾಡ್ಕೊಂಡು ಬರ್ತಿದ್ದಾರೆ, ತುಂಬ ನಂಬಿಕೆಗೆ ಅರ್ಹವಾದಂಥದ್ದು. ಫಸ್ಟ್ ಥಿಂಗ್. ಸೆಕೆಂಡ್ ಥಿಂಗ್, 1 ಇಯರ್ ಕಂಪೈಲೇಷನ್ ಏನಿದೆ, ಎವ್ರಿ ಮಂತ್ದು ಓದ್ತಾ ಕೂತ್ರೆ ನಾವು ಒಂದೊಂದು ಮಂತ್ದು 100 ಪೇಜ್ ಇರುತ್ತೆ. ಸೊ ಇಟ್ ಆಲ್ಮೋಸ್ಟ್ 1500 ಪೇಜ್ ಆಗುತ್ತೆ. ಓಕೆ, ಇವರು ಅದನ್ನು ಕಂಪೈಲ್ ಮಾಡಿ ಕನ್ಸಾಲಿಡೇಟ್ ಮಾಡಿ ಕೊಡ್ತಾರೆ. ಅದೆಲ್ಲಕ್ಕಿಂತ ಹೆಚ್ಚಾಗಿ ಇದಕ್ಕಿಂತ ಬೆಟರ್ ಆಪ್ಷನ್ ಮಾರ್ಕೆಟ್ಲಿ ಯಾವುದೂ ಇಲ್ಲ. ಓಕೆ, ಸೊ PT 365 ವೆರಿ 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 ಇಂಪಾರ್ಟೆಂಟ್. ಸಪೋಸ್ ನೀವೇನಾದರೂ ನಿಮ್ಮದೇ ನೋಟ್ಸ್ ಮಾಡಿದರೆ, ಈ ವರ್ಷ ಪೂರ್ತಿ ನೀವೇ ಡೈಲಿ ಕೂತು ನ್ಯೂಸ್ ಪೇಪರ್ ಓದಿ ನೋಟ್ಸ್ ಮಾಡಿದರೆ ಅದನ್ನು ಓದ್ಬೋದು. ದೆನ್ ಯು ಕ್ಯಾನ್ ಸ್ಕಿಪ್ ದಿಸ್. ಓಕೆ, ಐ ಡೋಂಟ್ ಥಿಂಕ್ ಎನಿ ಒನ್ ಆಫ್ ಅಸ್ ಹ್ಯಾವ್ ಡನ್ ದ್ಯಾಟ್. ಯಾರು ಮಾಡಿಲ್ಲ ಅನ್ಕೊತೀನಿ. ಸೊ ದಿಸ್ ಇಸ್ ದ ಬೆಸ್ಟ್ ಇನ್ ದ ಮಾರ್ಕೆಟ್. ಓಕೆ, ಇಲ್ಲ ಸರ್ ನಾವು ಬೇರೆದು ಓದಿದ್ದೀವಿ ಅಂತಂದರೆ ಯು ಕ್ಯಾನ್ ಗೋ ಅಹೆಡ್ ವಿತ್ ಇಟ್. ಎಲ್ಲ ಇನ್ಸ್ಟಿಟ್ಯೂಟ್ ಅವರು ಕೂಡ ಆ ವರ್ಷದ ಏನು ಇಂಪಾರ್ಟೆಂಟ್ ನ್ಯೂಸ್ ಇರುತ್ತೆ ಅದನ್ನೇ ಕೊಟ್ಟಿರ್ತಾರೆ. ಆಮೇಲೆ ಯಾರು ಸುಳ್ಳೇನು ಕೊಟ್ಟಿರಲ್ಲ, ತಪ್ಪೇನು ಕೊಟ್ಟಿರಲ್ಲ. ಸೊ ಯು ಕ್ಯಾನ್ ಗೋ ಫಾರ್ ಎನಿ ಇಯರ್ಲಿ ಕಂಪೈಲೇಷನ್. Among the all, this is good actually. You can go for any of the yearly compilation in the market. Okay. Sir, please clarify EWS category ge 9 or 5 attempts. 5 attempts ಯಾರಿಗೂ ಇಲ್ಲ, 6 attempts ಇರುತ್ತೆ ಜನರಲ್ ಮೆರಿಟ್ಗೆ. EWSಗೂ ಕೂಡ 6 attempts ಇರುತ್ತೆ. ಓಕೆ, OBCಗೆ 9 attempts ಇರುತ್ತೆ. SC ಮತ್ತು STಗೆ ಅನ್ಲಿಮಿಟೆಡ್ attempts ಇರುತ್ತೆ. ಓಕೆ, ಟಿಲ್ 37 years of age. 5 ಯಾರಿಗೂ ಇರಲ್ಲ, 6 ಇರುತ್ತೆ. Please send today. If you search online, if you are getting others, please sharing groups, sir. Okay, I'll send it today. You come to me after class. Okay. What is your suggestion for 25 students confusing to route means in Kannada or English? This I'll come to that 25 ಗೆ. Prelims related I'll finish. People giving 24 attempt. ಅದಾದಮೇಲೆ ಬೇಕಾದರೆ ಹೋಗ್ತೀರಿ ಅಂದರೆ ಯು ಕ್ಯಾನ್ ಎದ್ದು ಹೋಗ್ಬೋದು. ಓಕೆ, ಟೈಮ್ ವೇಸ್ಟ್ ಮಾಡೋ ಅವಶ್ಯಕತೆ ಇಲ್ಲ ಇಲ್ಲಿ. ಓಕೆ, ಸೊ ದೆನ್ ಕಮಿಂಗ್ ಟು CSAT, I'll come to this later. 25 ಪೀಪಲ್ಗೆ I'll come to that later. Then coming to prelims CSAT. Okay, so with regard to CSAT, I think most of you want me to tell what to read also. ಏನು ಓದಬೇಕು ಅಂತ ಕೂಡ ಹೇಳಬೇಕು ಅಂದರೆ ಹೇಳ್ತೀನಿ. If you want, I'll tell. Otherwise, just I'll say how to attend the paper. Okay, you want me to tell? Okay, first thing is for next 45 days ಏನಿದೆ, ಎವ್ರಿ ಡೇ ಯು ಹ್ಯಾವ್ ಟು ಗಿವ್ ಅಟ್ಲೀಸ್ಟ್ 2 hours. ನೀವು ಮ್ಯಾಥ್ಸಲ್ಲಿ 10th 100 ತೆಗೆದಿದ್ರು ಕೂಡ, 12th ಅಥವಾ PUC 100 ತೆಗೆದಿದ್ರು ಕೂಡ ಎವ್ರಿ ಡೇ 2 hours ಕೊಡಿ ಕಂಪಲ್ಸರಿ. ಬಿಕಾಸ್ ದ ಡಿಫಿಕಲ್ಟಿ ಲೆವೆಲ್ ಹ್ಯಾಸ್ ರೈಸ್ಡ್ ಎಕ್ಸ್ಪೋನೆನ್ಷಿಯಲಿ. ಓಕೆ, ಸೊ ಎವ್ರಿ ಡೇ ಅಟ್ಲೀಸ್ಟ್ 1.5 to 2 hours ಕೊಡಿ. ಸೊ ದೆನ್ ಕಮಿಂಗ್ ಟು ಪ್ರಿಪ್ರೇಷನ್, ಇದುವರೆಗೂ ಏನೂ ಮಾಡಿಲ್ಲ ಅಂತ ಯಾರಾದರೂ ಇದ್ದರೆ, ಸೊ ಅವ್ರೇನು ಮಾಡ್ಬೋದು ಅಂದರೆ, ಸೇಮ್ ಥಿಂಗ್ ಐ ಥಿಂಕ್ ಐ ಹ್ಯಾವ್ ಟೋಲ್ಡ್ ಇನ್ ಕ್ಲಾಸ್ ಆಲ್ಸೋ. ದೆರ್ ಆರ್ 3 things in CSAT. First thing is mathematics, second is reasoning aptitude, third is comprehension. Okay, for time being comprehension and ಬಿಡಿ, ಇನ್ನು ಉಳಿದಿದ್ದು 2, ಮ್ಯಾಥ್ಸ್ ಮತ್ತು ರೀಸನಿಂಗ್ ಆ್ಯಪ್ಟಿಟ್ಯೂಡ್. ಓಕೆ, ಸೊ ಪ್ರೀವಿಯಸ್ ಇಯರ್ ಪೇಪರ್ಸನ್ನು ತೊಗೊಂಡು ಲಾಸ್ಟ್ 2018 ತನಕ ಮಾಡೋ ಅವಶ್ಯಕತೆ ಇಲ್ಲ. ಬಿಕಾಸ್ ಪೇಪರ್ಸ್ ವೇರ್ ವೆರಿ ಈಸಿ. 2018ಕ್ಕಿಂತ ಮುಂಚಿನ ಪೇಪರ್ಸು ತುಂಬ ಸುಲಭ ಇತ್ತು. ಇನ್ಮೇಲೆ ಆ ಥರ ಬರೋಲ್ಲ, ಇನ್ಯಾವತ್ತೂ ಬರೋಲ್ಲ ಆ ಥರ. ಓಕೆ, ಸೊ 2019ಇಂದ 23 ತನಕ ಏನು 4-5 years ಪೇಪರ್ ಇದೆ, you just pick those papers and see there are many repeated themes. Okay, 10 themes from mathematics, 10 themes from
ರೀಸ್ನಿಂಗ್. ಓಕೆ, ಮ್ಯಾಥಮೆಟಿಕ್ಸ್ನಲ್ಲಿ ಸ್ಪೀಡ್ ಡಿಸ್ಟೆನ್ಸ್. ಓಕೆ, ಎಕ್ಸಾಂಪಲ್ಗೆ ಹೇಳ್ತಿದ್ದೀನಿ. ಸ್ಪೀಡ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮ್. ಸೊ ಸ್ಪೀಡ್ನಲ್ಲಿ 4-5 ಥರ ಕ್ವಶನ್ಸ್ ಬರುತ್ತೆ. ಮತ್ತು ಅಪ್ ಸ್ಟ್ರೀಮ್ ಹೋಗ್ತಿತ್ತು ಒಂದು ಬೋಟು, ಲೋ ಸ್ಟ್ರೀಮ್ ಹೋಗ್ತಿತ್ತು ಒಂದು ಬೋಟು, ಒನ್ ಟೈಪ್ ಆಫ್ ಕ್ವಶನ್. 2 ಟ್ರೈನ್ಸ್ ಗೋಯಿಂಗ್ ಅಪೋಸಿಟ್ ಆರ್ ಗೋಯಿಂಗ್ ಸೇಮ್ ಸೈಡ್, ಸೆಕೆಂಡ್ ಕ್ವಶನ್. ಒಂದು ಪೋಲ್ ಇತ್ತು ಅಥವಾ ಪ್ಲ್ಯಾಟ್ಫಾರ್ಮ್ ಇತ್ತು 300 ಮೀಟರ್ಸ್ದು, ಒಂದು ಟ್ರೈನ್ ಈ ಕಡೆ ಹೋಗ್ತಿತ್ತು, ಎಷ್ಟೊತ್ತು ಟೈಮ್ ಬೇಕು ದಾಟಲಿಕ್ಕೆ. ಇದು ಥರ್ಡ್ ಟೈಪ್ ಆಫ್ ಕ್ವೆಶನ್ ಸ್ಪೀಡ್ ಡಿಸ್ಟೆನ್ಸಲ್ಲಿ. ಸೊ ಈಚ್ ಟಾಪಿಕ್ ಹ್ಯಾಸ್ ಗಾಟ್ ಸಬ್ ಟಾಪಿಕ್ಸ್ ಲೈಕ್ ದಿಸ್. ಸೊ ಒಂದು ಟಾಪಿಕ್ ಚೂಸ್ ಮಾಡಿ ಈಚ್ ಸಬ್ ಟಾಪಿಕ್ ಮೇಲೆ 4 to 5 ಕ್ವೆಶನ್ಸ್ ಸಾಲ್ವ್ ಮಾಡಿ, ಅಥವಾ 10 ಕ್ವೆಶನ್ ಸಾಲ್ವ್ ಮಾಡಿ, ಡನ್. ಇಟ್ ವಿಲ್ ಟೇಕ್ ಓನ್ಲಿ 2 hours ಪರ್ ಡೇ ಆರ್ ಪರ್ ಟಾಪಿಕ್, 2 hour ಅಷ್ಟೇ ತಗೊಳುತ್ತೆ. ಸರ್ ನಮ್ಗೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ, ಸ್ಪೀಡ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮ್ ಅಂದ್ರೂ ಗೊತ್ತಿಲ್ಲ ಅಂತಾರೆ ಯಾರು ಇದ್ದರೆ, ಕ್ಲಾಸ್ ತೊಗೊಂಡಿರೋರು ಯು ಕ್ಯಾನ್ ಜಸ್ಟ್ ರೆಫರ್ ಟು ಯುವರ್ ಕ್ಲಾಸ್ ನೋಟ್ಸ್. ಸೊ ಜಸ್ಟ್ 10 ಟಾಪಿಕ್ಸ್, ಚೂಸ್ ದೋಸ್ ಟಾಪಿಕ್ಸ್, ಡೂ ಲೈಕ್ ದಿಸ್. ಈಗ ನೆಕ್ಸ್ಟ್ ಇದಿದೆ, ಯಾವುದು ಲಾಸ್ ಆ್ಯಂಡ್ ಪ್ರಾಫಿಟ್ ಇದೆ. ಲಾಸ್ ಆ್ಯಂಡ್ ಪ್ರಾಫಿಟ್. ಸೊ ಒಬ್ಬರು ಇಷ್ಟಕ್ಕೆ ತೊಗೊಂಬಂದರು, ಒಂದು ಪೆನ್ನ ಇಷ್ಟು ರೂಪಾಯಿಗೆ ಮಾರಿದ್ರು, ಎಷ್ಟು ಲಾಸ್ ಆಯಿತು, ಪ್ರಾಫಿಟ್ ಆಯಿತು. ಓಕೆ, ಇದು ಒನ್ ವೇ, ಸ್ಟ್ರೈಟ್ ವೇ ಆಫ್ ಡೂಯಿಂಗ್. ಸೆಕೆಂಡ್, ಒಬ್ಬರು ಬಂದು 1 kg ಅಕ್ಕಿ ತೊಗೊಳ್ಳಿಕ್ಕೆ ಬಂದರು, ಅಂಗಡಿಯವನು ಬರೀ 900 ಗ್ರಾಮ್ ಕೊಟ್ಟ, ಬಟ್ 1 kg ಅಷ್ಟು ದುಡ್ಡು ಇಸ್ಕೊಂಡ, ಡಿಸಾನೆಸ್ಟ್ ಸೆಲ್ಲರ್, ಸೆಕೆಂಡ್ ಟೈಪ್ ಆಫ್ ಕ್ವೆಶನ್. ಥರ್ಡ್ ಟೈಪ್, 3 ಪೆನ್ನಿಗೆ 100 ರೂಪಾಯಿ ಕೊಟ್ಟು ತಗೊಂಡೆ, 5 ಪೆನ್ನಿಗೆ 200 ರೂಪಾಯಿಗೆ ಮಾರಿದೆ, ಸಮಥಿಂಗ್ ಲೈಕ್ ದಿಸ್. ಇದು ಥರ್ಡ್ ಟೈಪ್ ಆಫ್ ಕ್ವೆಶನ್. ಸೊ ಈಚ್ ಟೈಪ್ಗೆ 10 ಕ್ವೆಶನ್ ಸಾಲ್ವ್ ಮಾಡಿ. ಓಕೆ, ಇಂಡಿಯಾ ಬಿಕ್ಸ್ ಅಂತ ಇದೆ. ಇಂಡಿಯಾ ಬಿಕ್ಸ್ ಅಂತ ಒಂದು ವಾಟ್ ಇಸ್ ದಟ್, ಇಂಜಿನಿಯರ್ಸ್ಗೆ ಗೊತ್ತಿರ್ಬೋದು. ಇಂಡಿಯಾ ಬಿಕ್ಸ್ ಅಂತ ಒಂದು ವೆಬ್ಸೈಟ್ ಇದೆ, ಅದರಲ್ಲಿ ಆಪ್ಟಿಟ್ಯೂಡ್ ರಿಲೇಟೆಡ್ ಮೆನಿ ಕ್ವೆಶನ್ಸ್ ದೇ ಗಿವ್. ಓಕೆ, ಯು ಕ್ಯಾನ್ ಯೂಸ್ ದಟ್, ಅದನ್ನು ಯೂಸ್ ಮಾಡ್ಕೊಂಡು ಕ್ವೆಶನ್ಸ್ನ ಮಾಡ್ಬೋದು. ಸೊ ಈ ಥರ ಜಸ್ಟ್ 10 ಟಾಪಿಕ್ಸ್ ಮಾಡಿ ಇನ್ ಮ್ಯಾಥ್ಸ್, 10 ಟಾಪಿಕ್ಸ್ ಇನ್ ರೀಸನಿಂಗ್. ಮ್ಯಾಥ್ಸಲ್ಲಿ ಸ್ಪೀಡ್ ಡಿಸ್ಟೆನ್ಸ್, ಆವ್ರೇಜ್, ರೇಷಿಯೋ ಪ್ರಪೋರ್ಷನ್ನು, ಪರ್ಮುಟೇಷನ್ ಕಾಂಬಿನೇಷನ್ನು, ಪ್ರೊಬ್ಯಾಬಿಲಿಟಿ, ದೆನ್ ನಂಬರ್ ಸಿಸ್ಟಮ್, ಇದೆಲ್ಲ ಮ್ಯಾಥ್ಸಲ್ಲಿ. ಓಕೆ, ಅದರಲ್ಲೂ ಕೂಡ ಯು ಶುಡ್ ಬಿ ಸ್ವಲ್ಪ ಸ್ಮಾರ್ಟ್ ಇರಬೇಕಿಲ್ಲಿ. ಏನಕ್ಕೆ ಅಂದರೆ ನಿಮಗೆ ಇಲ್ಲಿ 150 ಮಾರ್ಕ್ಸ್ ಬೇಡ, ಆಲ್ ಯು ನೀಡ್ ಇಸ್ 66. ಟು ಬಿ ಆನ್ ಸೇಫರ್ ಸೈಡ್ ಮ್ಯಾಕ್ಸಿಮಮ್ 80 ಇನಫ್. ಸೊ ನೀವು ಆ 80 ಮಾರ್ಕ್ಸ್ ತೆಗಿಲಿಕ್ಕೋಸ್ಕರ ತುಂಬ ಟೈಮ್ ಹಾಕೋ ಅವಶ್ಯಕತೆ ಇಲ್ಲ. ನಂಬರ್ ಸಿಸ್ಟಮ್ ಒಳಗಡೆ ತುಂಬ ಇದೆ, ಹೌದಾ? 100 ಟಾಪಿಕ್ಸ್ ಇದೆ ನಂಬರ್ ಸಿಸ್ಟಮ್ ಒಳಗಡೆ. ಕೆಲವೊಂದು ಸಲ ದೆ ಗಿವ್ 2 raised to 2500 ಇಂಟು 5 raised to ಸಮಥಿಂಗ್ ದೆ ಗಿವ್. ಅದಕ್ಕೆಲ್ಲ ಟ್ರಿಕ್ಸ್ ಇರುತ್ತೆ ಮಾಡಲಿಕ್ಕೆ, ಡೈರೆಕ್ಟಾಗಿ ನಾವು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ, ಅದು ಟ್ರಿಕ್ಸ್ ಇರುತ್ತೆ ಮಾಡಲಿಕ್ಕೆ. ಓಕೆ, ಸೊ ಎಷ್ಟು ಅಂತ ಕಲೀಲಿಕ್ಕಾಗುತ್ತೆ, ಇಟ್ಸ್ ಡಿಫಿಕಲ್ಟ್. ಸೊ ನಂಬರ್ ಸಿಸ್ಟಮ್ ಯು ಕ್ಯಾನ್ ಸೇಫ್ಲಿ ಅವಾಯ್ಡ್. ಓಕೆ, ಇಲ್ಲ ಸರ್ ಐ ಹ್ಯಾವ್ ಡನ್ ಆಲ್ರೆಡಿ 10 ಟಾಪಿಕ್ಸ್, ಸ್ಟಿಲ್ ಐ ಹ್ಯಾವ್ ಟೈಮ್ ಅಂದರೆ ದೆನ್ ಯು ಗೋ ಟು ನಂಬರ್ ಸಿಸ್ಟಮ್. ಫಸ್ಟಿಗೆ ನಂಬರ್ ಸಿಸ್ಟಮ್ ಹಿಡಿದ್ರೆ ನೀವು, ಇಟ್ ವಿಲ್ ಟೇಕ್ ಅ ಲಾಟ್ ಆಫ್ ಟೈಮ್. ಓಕೆ, ಸೊ ದಿಸ್ ಒನ್ ಥಿಂಗ್. ದೆನ್ ದೇರ್ ಆರ್ ಫ್ಯೂ ಟಾಪಿಕ್ಸ್ ವಿಚ್ ಆರ್ ಡಿಫಿಕಲ್ಟ್. ಕೆಲವೊಂದು ಟಾಪಿಕ್ ಕಷ್ಟ ಆಗುತ್ತೆ, ಜಸ್ಟ್ ಲೀವ್ ದೆಮ್. ಓಕೆ, ಮಾಡಿ ಕಲೀಲೇಬೇಕು ಅನ್ನೋ ಅವಶ್ಯಕತೆ GS ಇದೆ, ಅವಶ್ಯಕತೆ ಕಲೀಲೇಬೇಕು. ಯಾಕೆಂದರೆ ಇವ್ರಿಗಿಂತ ನಾನು ಚೆನ್ನಾಗಿ ಮಾಡಬೇಕು ಎಕ್ಸಾಮಲ್ಲಿ GS ಅಲ್ಲಿ. ಬಟ್ CSAT ಇಟ್ ಡಸಂಟ್ ಮ್ಯಾಟರ್, ಲೆಟರ್ ಟೇಕ್ 100, 150. ಫಾರ್ ಮೀ 70 is enough, 66 is enough. ಸೊ ಯಾವ್ದಾದ್ರು ಟಾಪಿಕ್ ಡಿಫಿಕಲ್ಟಿ ಇದ್ದರೆ ಅದಕ್ಕೆ ತುಂಬ ಟೈಮ್ ವೇಸ್ಟ್ ಮಾಡೋ ಬದಲು ಜಸ್ಟ್ ಲೀವ್ ಇಟ್. ನನಗೆ ಪ್ರಾಬಬಿಲಿಟಿ ವಾಸ್ ಡಿಫಿಕಲ್ಟ್, ಐ ಕ್ಯಾನ್ ನೆವರ್ ಅಂಡರ್ಸ್ಟ್ಯಾಂಡ್ ದಿಸ್ ವಾಟ್ ದ ಮೊಮೆಂಟ್ ಐ ಸಿ 4 red balls, 3 green balls, 2 yellow balls ಅಂತ ಕ್ವಶನ್ ನೋಡಿದ ತಕ್ಷಣ ಸ್ಕಿಪ್, ಮುಂದೆ ಹೋಗ್ತಿರೋದಷ್ಟೇ. ಯಾಕೆಂದರೆ ನಾನು ಅದನ್ನು ಓದಿಲ್ಲ, ಐ ಹ್ಯಾವ್ ನಾಟ್ ಅಂಡರ್ಸ್ಟುಡ್ ಇಟ್. ಸೊ ಯಾವುದಾದ್ರೂ ನಿಮ್ಮ ಟಾಪಿಕ್ ಡಿಫಿಕಲ್ಟ್ ಅಂದರೆ ಜಸ್ಟ್ ಲೀವ್ ಇಟ್ ಇನ್ CSAT, ಅದ್ರ ಹಿಂದೆ ಬಿಡೋ ಅವಶ್ಯಕತೆ ಇಲ್ಲ CSATನಲ್ಲಿ. ಓಕೆ, ಸೊ ದಿಸ್ ಅಬೌಟ್ ಮ್ಯಾಥಮೆಟಿಕ್ಸ್ ಪಾರ್ಟ್, ಹೌ ಟು ಪ್ರಿಪೇರ್ ಮ್ಯಾಥ್ಸ್. ದೆನ್ ಕಮಿಂಗ್ ಟು ರೀಸನಿಂಗ್. ರೀಸನಿಂಗ್ ಆಲ್ಸೋ 10 ಟಾಪಿಕ್ಸ್. ಕ್ಯಾಲೆಂಡರ್ ಕ್ವಶನ್, ರಿಲೇಷನ್, A is wife of X, something like that, relation related question. Syllogism, cat is bat, mat is rat, something like that, syllogism questions. Then there are questions on lift. There are 10 floors, see people sitting in a chair, round table, sitting arrangement questions. Like this you just mark 10 topics, do 10 questions of each. Okay, even if you start it today, next 10 days reasoning, after that 10 days maths, still you can finish it. Even if you have not done anything for CSAT as of now, you can still qualify CSAT just by doing 20 topics. Okay, I'll tell just by doing 20 topics we may not be able to clear. Okay, if you see the last year questions paper, but I'll justify how we are going to clear it. Okay, third thing is comprehension. Every day you must have already read newspaper. Many of you are from English medium. If you are already good in comprehension, you can just solve previous year question papers. Comprehension, you take your source only from PYQ. Okay, and answer keys you should get from the UPSC website itself.
don't see coaching institute answer keys for PYQs, because there are many discrepancies in that. So you need to know how UPSC is framing the answers. So for comprehension, practice from PYQ, take your answers from or answer key from UPSC website directly. Okay. So again, just practice maybe last 10 years comprehension. If you are not very good in English, you can practice 10 years of comprehension. That is more than enough. Overnight you cannot improve your language or do anything about it. Just do PYQs, more than enough. Okay. So this is all required for CSAT preparation wise. Even if you start today, still you can do it. Still you can finish it by the time by 16th of June. Okay. Then the more important aspect of CSAT is more than preparation. It's about how you are going to attend on that day. How you are going to attend on that day. See, already I told we are reading only 10 topics. So my knowledge is limited. My strength is limited in CSAT. So my target for people who can read 50 to 60 topics, if you have got time, please do it. Okay. Whatever I am telling is for people who are just targeting to clear. Okay. With this strategy, I have got 117 in 2022 attempt, 117 in CSAT. But this year I got 70 only. But last year with the same strategy I got 117. Okay. So it definitely works. So next, how to attend? My knowledge is limited, my strength is limited. I have to play with my strength. Okay. For that, I should get questions which come under my domain or my strength. Okay. For that, I need to read all the 80 questions. So my target in CSAT is I have got only 2 hours. Within that 2 hours, I am going to read all the questions. If you are reading all the 80 questions, definitely you are going to clear CSAT. You can try this. But no, none of us read 80 questions. None of us. Most of us do not read 80 questions. By the time we solve 35, 40, already 2 hours is over. You can try. People who have already given prelims. After coming out, you will be saying like, I knew this question but I could not do it. I knew this question but I did not see it. These things happen in CSAT. So my target in CSAT should be attending, should be seeing, at least reading all the 80 questions. Okay. To do that, you need to strategize. How much time I am going to give for which which part of the CSAT. My strategy was first 1 hour 15 minutes I am going to give for reasoning and mathematics, because I am not very good in those things. Okay. So reasoning and maths. So whenever I get a passage comprehension, just skip it and go to the maths and reasoning question in those first 1 hour 15 minutes. First thing. Second thing is, I read a question, you read a question there, 4 red balls, 3 black balls, 2 yellow balls. I don't even read the question completely. I know that I cannot do it. Okay. That's not my strength. That's my weakness. So I am not going to read that question because it will take 10 seconds, 15 seconds. Okay. CSAT is all about, he gives in sentences, okay, or in English he gives, we are supposed to change it into equation or the mathematical equation. If you are able to do that, you are going to get the answer. If you do not know how to make that into an equation, whatever circus you do, you will not get the answer. Okay. There are questions like, there were 3 taps open for half an hour, water was pouring, and in the bottom it was open. So how much time it will take to fill? One man can do a work in 10 days, one child can do it in 10 days, something like this they give. So there are tricks or there are ways of doing it. If you are not practiced it, it is very highly unlikely that you are going to get it or some enlightenment will happen in exams. No, it's not going to happen. So the moment you get to know that it's not your domain, just leave that question, go to next thing. Okay. Now something you have practiced or some topics, you read the question, you already spent 1 minute on that, you thought a lot about it, still you are not able to make it into an equation. There are 5 sentences given there, you should make it into equation. You are not able to make it in 1 minute. Just leave it there, go to next question. No ego, I am good in mathematics, I got 100 out of 100 in 10th, 12th, engineering. It's okay, leave it, no ego. Okay. But you already spent 1.5 minutes on that, you have made it into an equation, but calculation is left. You spend one more minute on that, you are going to get the answer.
Getting my point? If you are able to make that equation, spend 1 or 2 minutes more. It is worth it. You are going to get the answer. If you are not understood the question, if you are not practiced before, or you cannot make it into an equation itself, there is no point spending time on those questions. Just leave it. And the seating arrangements question, no, many times what I feel, it will be a question of a constellation of 4 to 5 questions. Okay, we take it into ego. I should not leave this at any cost. Because it's 4 questions, I will get 10 marks. Yes, that is truth. But if you are not getting it by spending 4 or 5 minutes, then there is no point keep doing it. Okay. So this is the general strategy what I follow. If I don't know, just go to the next question. So my target is 25 questions from English or the comprehension. Rest how much? 55 questions will be from maths and reasoning. My target is to read all the 55 questions by 1 hour 15 minutes. Okay. Keep skipping questions and try to find your strength in CSAT. At least few questions will be there. Okay. By doing this, I used to get more than 110, 115. But this year, 23, I did the same thing. Skip, and I skipped everything. Within half an hour, I skipped everything. I was not able to do anything in maths and reasoning both. This year paper, it was very difficult. It was difficult even for the IITians. It was very difficult. Okay. So I could not do most of the questions. Out of 55, hardly some 7-8 questions I was able to do this year. Okay. So just to avoid any such circumstance, or just to be on safer side, you should never depend only on comprehension or only on maths and reasoning. Okay. This year comprehension was very easy. Many people experts in maths, so they kept on doing maths and they did not do comprehension. So biggest mistake we should avoid is, don't rely on single thing, neither on comprehension nor on mathematics. You have to do both. That's why I told you have to read all the 80 questions. Okay, that should be the target. At least 65-70 is a good number. Okay, so after 1 hour 15 minutes, I would stop there. Next 5 minutes is to fill the. This is also very, very important. You need to fill the OMR sheet. Okay, this is very important because CSAT is a race against time. Time ತುಂಬಾ ಶಾರ್ಟೇಜ್ ಆಗುತ್ತೆ CSATಗೆ, ಸಾಕಾಗೋದಿಲ್ಲ ಟೈಮ್. ಸೊ ಲಾಸ್ಟ್ ಮೂಮೆಂಟಲ್ಲಿ ಅವರು ಪೇಪರ್ ಅಥವಾ ಬೆಲ್ ಮಾಡ್ತಾರೆ, ಏನು ವಾರ್ನಿಂಗ್ ಬೆಲ್ ಏನೋ ಕೊಡ್ತಾರೆ 5 ಮಿನಿಟ್ಸ್ ಇರಬೇಕಾದ್ರೆ, ಆವಾಗ ನೀವು ಬಬಲ್ ಮಾಡ್ಲಿಕ್ಕೆ ಶುರು ಮಾಡ್ತೀರಾ, OMR ಶೀಟ್ ಫಿಲ್ ಮಾಡ್ಲಿಕ್ಕೆ ಶುರು ಮಾಡ್ತೀರಾ. ಒಂದು ಕ್ವಶನ್ ಆ ಕಡೆ ಈ ಕಡೆ ಆದರೆ 1 year ಗಾನ್. ಹೌದಾ? ಸೊ ಆಫ್ಟರ್ ಯು ಸ್ಟಾಪ್ ಸಮ್ವೇರ್. ನಾನು ಯೂಶಲಿ ಐ ಯೂಸ್ ಟು ಸ್ಟಾಪ್ ಅಟ್ 1 hour 15 minutes. ಯಾಕೆಂದರೆ ಅವಾಗ ಇನ್ನೂ ಸ್ವಲ್ಪ ವಿಲ್ ಬಿ ವೆರಿ ಸೇನ್. ಲಾಸ್ಟ್ ಬರ್ತಾ ಫುಲ್ ಇದರಲ್ಲಿರ್ತೀವಿ, ಆಕ್ರೋಶದಲ್ಲಿರ್ತೀವಿ, ಮುಗಿಸ್ಬಿಡ್ಬೇಕು ಬೇಗ ಅಂತ. ಸೊ ಯು ಸ್ಟಾಪ್ ಸಮ್ವೇರ್, ಮೇ ಬಿ ಅಟ್ 1 hour, 1 hour 30 minutes, 15 minutes, somewhere you have to stop and fill your OMR sheet first. Don't miss that. OMR sheet fill ಮಾಡಿ, then again you come back to questions. So I used to stop at 1 hour 15 minutes, next 5 minutes for filling the OMR sheet compulsorily, then last 40 minutes comprehension. Comprehension is, you should strategize your plan accordingly. ನಂದು ಸ್ಟ್ರೆಂತ್ ಕಾಂಪ್ರಹೆನ್ಷನ್. ಈವನ್ ಎಷ್ಟೇ ಟೆನ್ಷನ್ ಇರಲಿ, ಟೈಮ್ ಎಷ್ಟೇ ಶಾರ್ಟೇಜ್ ಬರಲಿ, ಲಾಸ್ಟಿಗೆ ಐ ವುಡ್ ಡೂ ಕಾಂಪ್ರಹೆನ್ಷನ್ ಲೈಕ್ ಫೇರ್ ಇನಫ್. ಲೈಕ್ 20 out of 25 I would always get more than 20 to 23. So I would keep it at last. So last 40 minutes without miss I am going to do all the comprehension. And I am telling you, even if you are like not very good in English, still you should attend all the comprehension question. Except for 1 or 2 questions, most of the comprehension questions will be from women, child labor, environment, security, same things which we read every day. Okay, even if you are not very good in English, still you are going to get out of 25, you are going to get at least 17 to 18. You can try this. At least 17 to 18 you are going to get. That's a positive. Definitely you will get some marks. So strategize properly. You have to divide your time between comprehension and maths reasoning. Give due respect to both, then only you can clear CSAT with minimum preparation. If anybody wants, like I am very good in maths, I will read everything in maths and clear only with, I am going to clear only with maths, it is a risky job. Earlier they used to do, up to 2018-19 they used to do, now it's not possible. You should do both reasoning, maths and comprehension. And according to me, comprehension is a must. You have to attend.
all the most of the questions at least. There will be 2 comprehension which are abstract, philosophical. You can see previous year papers. There will be hardly 2 passages which will be of philosophical. Most of the passages are from general English and from the general topics. So we should not miss there. Only thing we need to practice is reading very fast and how to solve the comprehension. There will be keywords in the question like criticism, corollary, inference, assumption. That's the only thing you need to observe in the passage. And whenever you are solving the passage, close your mind. Okay, your answer should solely be from passage. Many of us go wrong in passage because we use our own mind there. That's why we go wrong. Don't use your mind, just stick to what is given in the passage. So only by doing these things correctly in those 2 hours, you are going to clear CSAT with minimum preparation. Okay, this is what I did for CSAT. Than doing hundreds of topics, better to do few topics and try to do both comprehension and this thing. Okay. Yeah. Then, and if anybody is very weak in comprehension, it's better to practice, because even in your mains, one regional paper irutte kannada easy agi martira. There will be another paper of English. Okay, wherein you will have to write precise writing, kannadadinda anuvada, English ninda anuvada ಏನೋ ಇರುತ್ತೆ. So basic English is a must, and passages given are all of basic English. Then, sir, an average serious student all NCERT ಗಳನ್ನ ಎಷ್ಟು ದಿನದಲ್ಲಿ ಮುಗಿಸಬೇಕು? See, ಪ್ರತಿಯೊಬ್ಬರದು, okay, I'll come to that. Before that, all these are long term questions. Yeah, anything related to this year prelims? Anything else? See, I think I have done a class on the comprehension itself. ಅದು ರೆಕಾರ್ಡ್ ಮಾಡಿದರಲ್ಲೋ ಗೊತ್ತಿಲ್ಲ. See, first thing, when they say assumption, ಅಸಂಪ್ಷನ್ ಅಂದರೆ ಏನು ಅಸಂಪ್ಷನ್ ಮಾಡಿದ್ದಾರೆ ಅಂತ, ಅದು ನಿಮಗೆ ಪ್ಯಾಸೇಜ್ನಲ್ಲಿ ಇರಲ್ಲ. ಬಟ್ ಪ್ಯಾಸೇಜ್ನಲ್ಲಿ ಏನೋ ಒಂದು ಕೊಟ್ಟಿರ್ತಾರೆ, ಅದಕ್ಕಿಂತ ನಾವು ಹಿಂದೆ ಯೋಚನೆ ಮಾಡಬೇಕು. ಓಕೆ, ಅಸಂಪ್ಷನ್ ಅಂತ ಕೊಟ್ಟಾಗ. ಇನ್ಫರೆನ್ಸ್ ಅಂದಾಗ ಫುಲ್ ಪ್ಯಾಸೇಜ್ದು ಸಾರಾಂಶ ಬರೀಬೇಕಾಗುತ್ತೆ ನಾವು. ಸೊ ನೀವು ಪ್ಯಾಸೇಜ್ ಓದಲಿಕ್ಕಿಂತ ಮುಂಚೆ ಜಸ್ಟ್ ಕ್ವೆಶನ್ಸ್ ಆಪ್ಷನ್ ಬೇಡ, ಕ್ವೆಶನ್ ಏನಿದೆ ಅದನ್ನು ಕೀವರ್ಡ್ನ ಮಾರ್ಕ್ ಮಾಡ್ಕೊಂಡು ತಲೆಯಲ್ಲಿ ಇಟ್ಕೊಂಡು ಓದಿದ್ರೆ ಯು ಕ್ಯಾನ್ ಡೂ ಇಟ್ ಬೆಟರ್. ಒನ್ ಥಿಂಗ್. ಸೆಕೆಂಡ್ ಥಿಂಗ್, ಇಟ್ ಕಮ್ಸ್ ಬೈ ಪ್ರಾಕ್ಟೀಸ್ ಅಷ್ಟೇ. ಒಂದು 7-8 ಟರ್ಮ್ಸ್ ಏನೋ ಇದೆ. ಲಾಸ್ಟ್ ಟೈಮ್ ಐ ಡನ್ ಇನ್ ಅ ಕ್ಲಾಸ್ 8 ಟರ್ಮ್ಸ್ ಇದೆ. ಕೊರೊಲರಿ, ಕ್ರಿಟಿಕಲಿ ಅನಲೈಸ್, ವಾಟ್ ಅಸಂಪ್ಷನ್ ದೇ ಹ್ಯಾವ್ ಮೇಡ್, ವಾಟ್ ಈಸ್ ದ ಇನ್ಫರೆನ್ಸ್, ವಾಟ್ ಈಸ್ ದ ಇಂಪ್ಲಿಕೇಶನ್, ಈ ಥರ ಒಂದು 7-8 ಟರ್ಮ್ಸ್ ಇದೆ. ಅವುಗಳ ಮೀನಿಂಗ್ ನೋಡ್ಕೊಂಡ್ರೆ ಸಾಕು. ಫುಲ್ ಕಾಂಪ್ರಿಹೆನ್ಷನ್ ಅಂದರೆ ಇಟ್ ವಿಲ್ ಟೇಕ್ ಲಾಟ್ ಆಫ್ ಟೈಮ್. ನಾಟ್ ಗೋಯಿಂಗ್ ಟು ದ್ಯಾಟ್. ಎನಿಥಿಂಗ್ ರಿಲೇಟೆಡ್ ಟು ದಿಸ್ ಇಯರ್ prelims? Online students? These things I'll answer after that. Done? Okay. Sir, I am a beginner working, sir, 2026 attempt ಗೆ. ಯಾ NCERT ಮುಂಚೆ ಒಬ್ಬರು ಕೇಳಿದ್ರು ಎಷ್ಟು ಟೈಮ್ ಬೇಕಾಗುತ್ತೆ ಅಂತ. ಪ್ರತಿಯೊಬ್ಬರದ್ದು ಓದೋ ಸ್ಪೀಡು ಬೇರೆ ಇರುತ್ತೆ. ಸ್ಪೀಡ್ ಮುಖ್ಯ ಅಲ್ಲ. This year for my medical science optional ನಂದು I had read only once. Okay, in 3 months I had read only once. But usually people read it for 5 times, 6 times ಎಲ್ಲ ಓದ್ತಾರೆ. Few people. It doesn't matter. Okay, as long as ನೀವು ಒಂದು ಸಲ ಓದಬೇಕಾದ್ರೆ ನೀಟಾಗಿ ಅರ್ಥ ಮಾಡ್ಕೊಂಡ್ರೆ, ಅಥವಾ ನೀಟಾಗಿ ಎಲ್ಲನೂ ಅರ್ಥ ಮಾಡ್ಕೊಂಡು ನೋಟ್ಸ್ ಮಾಡಿ ಕನ್ಸಲ್ಟೇಟ್ ಮಾಡ್ತಿದ್ದೀರಾ ಅಂದರೆ ಇಟ್ ಡಸಂಟ್ ಮ್ಯಾಟರ್. ನೀವು 3 ತಿಂಗಳು ತೊಗೊಂಡ್ರೂ ಆಗುತ್ತೆ, 1 ತಿಂಗಳು ತೊಗೊಂಡ್ರೂ ಆಗುತ್ತೆ. ಬಟ್ ವಿತ್ ರಿಗಾರ್ಡ್ ಟು NCERTs, ಫಸ್ಟ್ ಥಿಂಗ್ ಈಸ್ ಯು ನೀಡ್ ನಾಟ್ ಡೂ ಆಲ್ NCERTs. ದ್ಯಾಟ್ ಈಸ್ ವಾಟ್ ಐ ಫೀಲ್. ಸಪೋಸ್ ಸ್ಟಿಲ್ ಇಲ್ಲ ಸರ್ ನಾವು ಮಾಡಿಬಿಡ್ತೀವಿ ಒಂದ್ಸಲಿ ನಮ್ಮದು ಬೇಸಿಕ್ ತುಂಬ ವೀಕ್ ಇದೆ ಅಂತಂದರೆ, ಈಚ್ NCERT ಯು ಶುಡ್ ಫಸ್ಟ್ ಟೈಮ್ ಓದಬೇಕಾದ್ರೆ 3 to 4 ಪೇಜ್ ನೋಟ್ಸ್ನ ಮಾಡಿ ಇಡಬೇಕು ನೀವು. NCERTಸೇ ಎಷ್ಟು ದೊಡ್ಡ ಬುಕ್ಸ್ ಆಗುತ್ತೆ ನಿಮಗೆ. ಯು ಕ್ಯಾನ್ ನೆವರ್ ರಿವೈಸ್ ಇಟ್ ಅಗೇನ್. 6ನೇ ಕ್ಲಾಸ್ ಪುಸ್ತಕ NCERT ತೊಗೊಂಡ್ರೆ ನಿಮಗೆ ಗೊತ್ತಿಲ್ಲದೇ ಇರೋ ವಿಷಯ ಹಾರ್ಡ್ಲಿ 4 to 5 ಪಾಯಿಂಟ್ಸ್ ಇರುತ್ತೆ ಅಷ್ಟೇ. ಯು ಆಲ್ರೆಡಿ ಡನ್ ಯುವರ್ ಗ್ರ್ಯಾಜುಯೇಷನ್. ಒಂದು 5-6 ಪಾಯಿಂಟ್ ಸಿಗ್ಬೋದು ನಿಮಗೆ 6th ಸ್ಟ್ಯಾಂಡರ್ಡಲ್ಲಿ. 7th ಸ್ಟ್ಯಾಂಡರ್ಡಲ್ಲಿ ಒಂದು 2 ಪೇಜ್, 8th ಸ್ಟ್ಯಾಂಡರ್ಡ್ಗೆ ಒಂದು 3 ಪೇಜ್, 10th ಸ್ಟ್ಯಾಂಡರ್ಡ್ಗೆ ಬಂದರೆ ಒಂದು 10 ಪೇಜ್ ಇಟ್ಕೊಳ್ಳಿ. ಫಸ್ಟ್ ಟೈಮಿಗೇ ನೀವು ಆ ನೋಟ್ಸ್ನ ಮಾಡಲೇಬೇಕು. ಮಾಡಿದ್ರೆ ಯು ಕ್ಯಾನ್ ರಿವೈಸ್ ಇಟ್. ನೀವು ನೋಟ್ಸ್ ಮಾಡದೆ ಫುಲ್ ಬುಕ್ ಓದ್ದ ಇಟ್ಟರೆ NCERTsನ ನೀವು ಪಾಲಿಟಿ ಅಂದಾಗ ಮತ್ತೆ 6th ಸ್ಟ್ಯಾಂಡರ್ಡಿಂದ ಓದಬೇಕಾಗುತ್ತೆ. ಓಕೆ,
ನೀವು ಈ ಥರ ನೋಟ್ಸ್ ಮಾಡಿ ಇಟ್ಟರೆ, ನೀವು ಲಕ್ಷ್ಮೀಕಾಂತ್ ಪಾಲಿಟಿ ಓದಿದ ಮೇಲೆ ಆಲ್ರೆಡಿ NCERT ಏನು ನೋಟ್ಸ್ ಮಾಡಿರ್ತೀರಲ್ಲ, ಅದು ಆಲ್ರೆಡಿ ಕೊಟ್ಟಿರ್ತಾನೆ ಅಲ್ಲಿ ಲಕ್ಷ್ಮೀಕಾಂತಲ್ಲಿ. ಸೊ ಮೋಸ್ಟ್ ಆಫ್ ದ ಥಿಂಗ್ಸ್ ನಿಮ್ಗೆ ಮತ್ತೆ ಕವರ್ ಆಗುತ್ತೆ. ಯು ನೀಡ್ ನಾಟ್ ಡೂ ಇಟ್ ಅಗೇನ್. ಸೊ ವಿತೌಟ್ ಡೂಯಿಂಗ್ ನೋಟ್ಸ್ ಓದಬೇಡಿ. NCERT ತುಂಬ ಕಷ್ಟ ಆಗುತ್ತೆ ರಿವಿಷನ್ ಮಾಡಲಿಕ್ಕೆ. Revision strategy for next month, I think I told that you can keep 4 days. See, when I say 4 days, ಈಗ ಒಬ್ಬರು ಇವ್ರು ಹಿಸ್ಟ್ರಿ ಚೆನ್ನಾಗಿ ಓದಿರ್ತಾರೆ, ಇವ್ರು ಪಾಲಿಟಿ ಓದಿರ್ತಾರೆ ಸ್ಟ್ರಾಂಗ್ ಆಗಿ. He can keep 2 days for history, he can keep 4 days. But generally 4 days for each subject, then 1 day for each subject, then last 3 days 3 subjects per each day. ಓಕೆ, ನೀವು ಇವಾಗ ಪಾಲಿಟಿನ 4 ದಿನದಲ್ಲಿ ಮುಗಿಸ್ಬೇಕು ಅಂದರೆ ನೀವು ಮುಂಚೆ ಒಂದ್ಸಲ 2 ಸಲ ಆಲ್ರೆಡಿ ಓದಿರಬೇಕು. ಓಕೆ, ದೆನ್ ಓನ್ಲಿ ಯು ವಿಲ್ ಬಿ ಏಬಲ್ ಟು ಡೂ ಇಟ್. Otherwise it is very difficult to do that. KS prelims strategy ಬಗ್ಗೆ ಹೇಳಿ ಸರ್. ದಿಸ್ ಐ ಆಮ್ ನಾಟ್ ರೈಟ್ ಪರ್ಸನ್. ನಾನು ಯಾವಾಗಲೂ KS ಬಗ್ಗೆ ತಿಳ್ಕೊಂಡಿಲ್ಲ, ಬರೆದೂ ಇಲ್ಲ KS ಬಗ್ಗೆ. ಐ ಥಿಂಕ್ ಶಾಂತಪ್ಪ ಸರ್ ಅಥವಾ ಇವ್ರು ಬಂದಾಗ ಹೇಳ್ತಾರೆ. ಓಕೆ, ಐ ಡೋಂಟ್ ನೋ ಎನಿಥಿಂಗ್ ಅಬೌಟ್ KS. ದೆನ್ ಹೋದ ವರ್ಷ ನಿಮಗೆ ರ್ಯಾಂಕ್ ಬಂದಾಗ ನೀವು ನಿಮ್ಮ ಸ್ಟಡಿ ಟ್ರ್ಯಾಕರ್ ಬಗ್ಗೆ ಹೇಳಿದರೆ, ಅದನ್ನು ಹೇಗೆ ಪ್ರಿಪೇರ್ ಮಾಡೋದು ಹೇಳಿ. ಒಂದು ಚಾರ್ಟ್ ಥರ ಇತ್ತು, ಅದನ್ನು ಹೇಳಿ. ಓಕೆ, ಸ್ಟಡಿ ಟ್ರ್ಯಾಕರ್. Yeah, I think last time I told in Acharya Academy itself. So study tracker, I was work ಮಾಡ್ತಾ ಇದ್ದೆ ನಾನು. ಸೊ 9 to 4:30 ಹಾಸ್ಪಿಟ್ಲಲ್ಲೇ ಕೆಲಸ ಆಗ್ತಿತ್ತು. ಸೊ ಟೈಮ್ ಸಿಗ್ತಿತ್ತು ಭಾಳ ಕಡಿಮೆ, ಫಸ್ಟ್ ಥಿಂಗು. ಸೆಕೆಂಡ್ ಥಿಂಗ್ ಬಂದು, ಈವನ್ ನಾನು ಹಾಸ್ಪಿಟಲ್ ಓದ್ತೀನಿ ಅಂದರೂ ಕೂಡ ಏನಾದರೂ ಒಂದು ಕೆಲಸ ಇದ್ದೇ ಇರುತ್ತೆ. ಏನೊಂದು ಪೇಷಂಟ್ ಬರೋದು, ಒಂದು ಡೆತ್ ಆಗೋದು, ಸಮಥಿಂಗ್ ವಿಲ್ ಬಿ ದೇರ್. ಯಾವಾಗಲೂ ಏನಾದರೂ ಇದ್ದೇ ಇರುತ್ತೆ. ಕೆಲವೊಂದು ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ. ಎಷ್ಟು ಓದ್ತಿದ್ದೀವಿ ಅಂತ ಸರಿಯಾಗಿ ಲೆಕ್ಕ ಸಿಗೋಲ್ಲ ನಮಗೆ. ಸೊ ನೀವು ಬೇಕಾದ್ರೆ ಟ್ರೈ ಮಾಡಿ ನೋಡಿ. ಇದು ಮೋಸ್ಟ್ ಆಫ್ ಅಸ್ ಓದ್ತಾ ಇದ್ದೀವಿ ಚೆನ್ನಾಗಿ ಅಂತ ಅಂದ್ಕೊಂಡಿರ್ತೀರ, ಬಟ್ ಇಫೆಕ್ಟಿವ್ ಆಗಿ ಆಗ್ತಿರಲ್ಲ. ಕ್ಲಾಸಿಗೆ ಬರ್ತೀರಾ, ಬರ್ಲಿಕ್ಕೆ 5 ನಿಮಿಷ ಬಂದು ಕೂತು ಪಕ್ಕದವ್ರ ಹತ್ರ ಮಾತಾಡಿ, ನೀನು ಹೆಂಗೆ ಓದ್ತಿದ್ಯಾ, ನಿಂದು ಮಾರ್ಕ್ಸ್ ಎಷ್ಟು ಬಂತು ಟೆಸ್ಟಲ್ಲಿ. ದೀಸ್ ಥಿಂಗ್ಸ್ ಟೇಕ್ ಲಾಟ್ ಆಫ್ ಟೈಮ್. ಸೊ ಈ ಟೈಮ್ 2 ಅವರ್ ಕ್ಲಾಸ್ಗೆ 3 ಅವರ್ ಟೈಮ್ ವೇಸ್ಟ್ ಆಗುತ್ತೆ. ವೇಸ್ಟ್ ಅಲ್ಲ, ಟೈಮ್ ಅಂತೂ ಹೋಗುತ್ತೆ. ಸೊ ವಾಟ್ ಐ ಯೂಸ್ ಟು ಡೂ ಇಸ್, ಮಾರ್ನಿಂಗ್ ಎದ್ದ ತಕ್ಷಣ stopwatch, I used to on my stopwatch in my phone. Every time, even if I go for washroom, even if I go out for something, even if I receive a call, ಆ ಸ್ಟಾಪ್ ಸ್ಟಾಪ್ ಮಾಡ್ತಿದ್ದೆ. ಓನ್ಲಿ ವೆನ್ ಈವನ್ ಬುಕ್ ತರ್ಲಿಕ್ಕೆ ಹೋದರೂ ಕೂಡ ಅಥವಾ PYQನ ತೆಗೆದು ನೋಡ್ಕೊಬೇಕಾದ್ರೂ ಕೂಡ ಆನ್ ಮಾಡ್ತಿರ್ಲಿಲ್ಲ ಅದನ್ನ. ಓನ್ಲಿ ವೆನ್ ರೀಡಿಂಗ್ ಅ ಬುಕ್ ಎಫೆಕ್ಟಿವ್ಲಿ, ಅವಾಗ ಮಾತ್ರ ಸ್ಟಾಪ್ ಆನ್ ಮಾಡ್ತಿದ್ದೆ. ಮತ್ತು ಈಗ ಓದ್ತಾ ಇದೆ, ಮತ್ತೆ ಒಂದು ನೆಕ್ಸ್ಟ್ ಪೇಷಂಟ್ ಬರ್ತೀನಿ ಅಂದರೆ ಸ್ಟಾಪ್, ಅವ್ರನ್ನೇನು ಮಾತಾಡಿಸಿ ಕಳಿಸಿ, ದೆನ್ ಓನ್ಲಿ ಆನ್. ಸೊ ಆಮೇಲೆ ಡಿಸ್ಕಸ್ ಮಾಡ್ಬೇಕಾದ್ರೂ ಆನ್ ಮಾಡ್ತಿರ್ಲಿಲ್ಲ. ಕೆಲವೊಂದು ಸಲ ನಾವು ಡಿಸ್ಕಸ್ ಅಂತ ಅಂದ್ಕೊಂಡಿರ್ತೀವಿ, ಡಿಸ್ಕಸ್ ಮಾಡ್ತಿದ್ದೀವಿ ಫ್ರೆಂಡ್ಸ್ ಜೊತೆ ಅಂತ. ಯಾರು ಗೆಲ್ತಾರೆ, ಮೋದಿ ಗೆಲ್ತಾರ, ರಾಹುಲ್ ಗಾಂಧಿ ಗೆಲ್ತಾರ, ಇವೆಲ್ಲ ಡಿಸ್ಕಷನ್ ಅಲ್ಲ. ಓಕೆ, ಪಾಲಿಟಿಕ್ಸ್ ಬೇರೆ, ಪಾಲಿಟಿ ಬೇರೆ. ಓಕೆ, ಸೊ ನಾವು ಡಿಸ್ಕಸ್ ಮಾಡ್ತೀವಿ ಅಂತ ನಾವು ಅಂದ್ಕೊಂಡಿರ್ತೀವಿ, ಬಟ್ ಮಾಡ್ತಿರಲ್ಲ. ಎಕ್ಸಾಮ್ಗೆ ಏನು ಯೂಸ್ ಆಗೋಲ್ಲ. ನಾವು ಜಸ್ಟಿಫಿಕೇಷನ್ ಮಾಡ್ಕೊತಿರ್ತೀವಿ, ಇಲ್ಲ ನಾನು ಇದ್ರ ಬಗ್ಗೆನೇ ಡಿಸ್ಕಸ್ ಮಾಡ್ತಿದ್ದೆ ಅಂತ, ಬಟ್ ಅವೇನು ಯೂಸಿಗೆ ಬರೋಲ್ಲ. ಓಕೆ, ಸೊ ಮೋಸ್ಟ್ ಆಫ್ ಈಗ ಪಾರ್ಲಿಮೆಂಟ್ ಎಲೆಕ್ಷನ್ ನಡೀತಿದೆ ಅಂದರೆ ಪಾರ್ಲಿಮೆಂಟ್ ಬಗ್ಗೆ ಕ್ವಶನ್ ಬರ್ಬೋದು ನಿಮಗೆ. ಯಾರು ಗೆದ್ದರು, ಯಾರು ಏನು ಇದು ಹೇಳಿದ್ರು, ಅವೆಲ್ಲ ಬರೋಲ್ಲ. ಅವ್ರು ಇವ್ರಿಗೆ ಬೈದರು, ಅವರು ಸೊ ಡಿಸ್ಕಷನ್ ಟೈಮ್ನು ಕೂಡ ಡಿಲೀಟ್. ಸೊ ಓನ್ಲಿ ಎಫೆಕ್ಟಿವ್ ಓದೋ ಟೈಮ್ನ ಮಾತ್ರ ಕೌಂಟ್ ಮಾಡ್ತಿದ್ದೆ. ಕೌಂಟ್ ಮಾಡಿ ಬಿಫೋರ್ ಐ ಸ್ಲೀಪ್, ಮಲಗಲಿಕ್ಕೆ ಮುಂಚೆ ಹ್ಯಾಡ್ ಮೇಡ್ ಅ ಚಾರ್ಟ್. 31 ದಿನ ಕಾಲಮ್ಸ್ ಹಾಕಿದ್ದೆ. ಎವ್ರಿ ಡೇ ಮಲಗಲಿಕ್ಕೆ ಮುಂಚೆ ಎಷ್ಟು ಅವರ್ ಆಯ್ತು ಇವತ್ತು ಅಂತ ಬರೆದ್ಬಿಟ್ಟು ಮಲ್ಕೊತಿದ್ದೆ. ಓಕೆ, ಸೊ ಐ ಸ್ಟಾರ್ಟೆಡ್ ಇನ್ 2020 January 1st 2020 ಜಾನ್ವರಿಗೆ ಸ್ಟಾರ್ಟ್ ಮಾಡಿದ್ದು ಓದಲಿಕ್ಕೆ. ಫಸ್ಟ್ ಮಂತ್ ಮುಗ್ದು ಆ್ಯಾವ್ರೇಜ್ ತೆಗೆದಾಗ ಹ್ಯಾಡ್ ರೆಡ್ ಓನ್ಲಿ 3 hours. ಒಂದು ದಿನಕ್ಕೆ 3 hour ಅಷ್ಟೇ ಓದಿದ್ದು. ಸೊ ನನ್ನ ವೈಫು, ನಮ್ಮ ಪೇರೆಂಟ್ಸ್ ಎಲ್ಲ ಏನು ಇಷ್ಟೊಂದು ಓದ್ತಿದ್ದೇನೆ, ನಾನು ಅದೇ ಫೀಲಲ್ಲಿದ್ದೆ, ತುಂಬ ಓದ್ತಿದ್ದೀನಿ ನಾನು ಅಂತ. ಈ ಥರ ಕೌಂಟ್ ಮಾಡಿ ಇಟ್ಟಾಗಲೇ ಗೊತ್ತಾಗಿದ್ದು ನನಗೆ, ನಾನು ಓದ್ತಿರೋದೇ ಎಫೆಕ್ಟಿವ್ ಆಗಿ 3-3.5 ಗಂಟೆ ಅಷ್ಟೇ ಓದ್ತಿದ್ದೆ ನಾನು. ಸೊ ಈಗ ಐ ವಾಸ್ ಮ್ಯಾರಿಡ್, ನ್ಯೂಲಿ ಮ್ಯಾರಿಡ್ ಇದ್ದೆ, ಹೊಸ್ದಾಗಿ ಮದುವೆ ಆಗಿತ್ತು. ಊಟಕ್ಕೆ ಕರೀತಾರೆ ಹೋಗೋದು, ವೀಕೆಂಡ್ ಚಿಕನ್ ಮಾಡಿದ್ವಿ ಕರೀತಾರೆ ಹೋಗೋದು, ಇವೆಲ್ಲ ಮಾಡ್ತಿದ್ವಿ ಇನಿಷಿಯಲಿ. ಸೊ ಅಟ್ ಎಂಡ್ ಆಫ್ ದ ಮಂತ್ ಎಂಡ್ ಆದಮೇಲೆ ನೋಡಿದಾಗಲೇ ಗೊತ್ತಾಗಿದ್ದು ನನಗೆ, ಐ ವಾಸ್ ಸ್ಟಡಿಂಗ್ ಓನ್ಲಿ ಫಾರ್ 3 to 3.5 hours. ದೆನ್ ಐ ಗಾಟ್ ಟು ನೋ ದಟ್ ಕರೆಕ್ಟಾಗಿ ಓದ್ತಿಲ್ಲ ಅಂದ್ಬಿಟ್ಟು ಐ ಇನ್ಕ್ರೀಸ್ಡ್ ಇಟ್. ಸೊ ಬೈ ದ ಟೈಮ್ ಪ್ರಿಲಿಮ್ಸ್ ಬಂದಾಗ 9.5 ತನಕ ಹೋಗ್ತಿತ್ತು. ಸೊ ವೆನ್ ಐ ಸೈ 9 hours ಓದಿದ್ದೀನಿ ಅಂದರೆ, ಸ್ಟಾಪ್ ವಾಚ್ ಆನ್ ಮಾಡಿ ನೀವು 9 hours ಮಾಡಿ, ಅದು ಅಚೀವ್ಮೆಂಟ್ ಮಾಡ್ದಂಗೆ. ಇಟ್ಸ್ ವೆರಿ ಡಿಫಿಕಲ್ಟ್, ಬೇಕಾದ್ರೆ ಟ್ರೈ ಮಾಡಿ ನೋಡಿ. ಸುಮ್ಮನೆ 10 hour ಓದಿದೆ. ಈಗ 9 to 12 ಲೈಬ್ರರಿಲಿ ಕೂತಿದ್ದೆ, 3 hours ಅಂತ ಕೌಂಟ್ ಮಾಡೋದಲ್ಲ. ಸ್ಟಾಪ್ ವಾಚ್ ಆನ್ ಮಾಡಿ, ಲೈಬ್ರರಿಲಿ ಇದ್ದಾಗ ಎಷ್ಟು ಓದಿದ್ರಿ ಅಂತ. ಈವನ್ ನೀವು 8 hour ಓದಿದ್ರೂ ಇಟ್ಸ್ ವೆರಿ ಗುಡ್, ಸ್ಟಾಪ್ ವಾಚ್ ಆನ್ ಮಾಡಿ ಓದಿದ್ರೆ. ಸೊ ಇದನ್ನು ನಾನು ಟ್ರ್ಯಾಕ್ ಮಾಡ್ತಿದ್ದೆ ಡೈಲಿ ಟ್ರ್ಯಾಕ್ ಮಾಡಿ ನೈಟ್ ಬರೀತಿದ್ದೆ, ಮತ್ತು ಒಂದು ಮಂತ್ಲಿ ಟ್ರ್ಯಾಕ್ ಮಾಡ್ತಿದ್ದೆ.
ಸೊ ನಂದು ಏನು 3 ಇಯರ್ಸ್ ಓದಿದ್ದೀನಿ, 3 ವರ್ಷದ್ದು ಯಾವ ದಿನ ಎಷ್ಟು ಅವರ್ ಓದಿದ್ದೀನಿ, ಏನು ಮಾಡಿದ್ದೀನಿ ಅಂತ ಇದಿದೆ, ಅಕೌಂಟಬಿಲಿಟಿ ಇದೆ. ಸೊ ನೀವು ನಿಮ್ಮ ಪ್ರಿಪ್ರೇಷನ್ ನೀವು ನ್ಯಾಯಯುತವಾಗಿ ಓದ್ತಿದ್ದೀರಾ, ಜಸ್ಟಿಫೈ ಮಾಡ್ತಿದ್ದೀರಾ, ಒಂದಷ್ಟು ಫೀಸ್ ಪೇ ಮಾಡಿರ್ತೀರಾ ಅಥವಾ ಒಂದಷ್ಟು ಸಮಯನ ಇಲ್ಲಿ ಸ್ಪೆಂಡ್ ಮಾಡ್ತಿದ್ದೀರಾ, ಅದಕ್ಕೆ ನೀವು ನ್ಯಾಯ ಒದಗಿಸ್ಬೇಕು ಅಂದರೆ ನೀವು ನಿಮಗೆ ಅಕೌಂಟಬಲ್ ಆಗಿರಬೇಕು. ಇಲ್ಲಿ ಯಾರು ನಿಮಗೆ ಪುಷ್ ಮಾಡಲ್ಲ, ಓದಿ ಸ್ಕೂಲಲ್ಲಿ ಮಾಡ್ತಿದ್ರಲ್ಲ ಅಪ್ಪ ಅಮ್ಮ, ಆ ಥರ ಇಲ್ಲಿ ಯಾರು ಪುಷ್ ಮಾಡಲ್ಲ ನಿಮಗೆ ಓದಿ ಅಂತ. ಆಮೇಲೆ ಅದೆಲ್ಲದಕ್ಕಿಂತ ಹೆಚ್ಚಾಗಿ ನಾವು ಬಂದಿರೋದು IAS ಆಫೀಸರ್ ಆಗಬೇಕಿರೋದು ಯಾರು? ನಾವು. ಓಕೆ, ಸೊ ನಾನು IAS ಅಥವಾ IPS ಆಗಬೇಕಾಗಿದ್ದು ನಾನು ಒಬ್ಬನಿಗೋಸ್ಕರ ಅಷ್ಟೇ. ಓಕೆ, ಬೇರೆ ಯಾರಿಗೂ ನಾನಾಗಬೇಕು ಅಂತಿಲ್ಲ, ಸೊಸೈಟಿಗೆ ನಾನಾಗಬೇಕು ಅಂತಿಲ್ಲ, ದೇಶಕ್ಕೆ ನಾನಾಗಬೇಕು ಅಂತಿಲ್ಲ. ಎಲ್ಲರೂ ಬೇಕಾದಷ್ಟು ಜನ ಇದ್ದಾರೆ. ನಾನಾಗಿಲ್ಲ ಅಂದರೆ ಇನ್ನೊಬ್ರು ಯಾರೋ ನನ್ನ ರ್ಯಾಂಕ್ ಬಂದಿರ್ತಿತ್ತು, ನನಗಿಂತ ಚೆನ್ನಾಗಿ ಕೆಲಸ ಮಾಡೋರು ಅವರು. ಹೌದಾ? ಯಾರು ಬೇಕಾದ್ರೂ ಆಗ್ಬೋದು. ನಾವು ಇಷ್ಟು ಜನದಲ್ಲಿ ನೀವು ಯಾರಾದರೂ ಒಬ್ಬರಾದರೆ ಯಾರೇ ಆದರೂ ಕೆಲಸ ಮಾಡೇ ಮಾಡ್ತೀರಾ. ದೇಶಕ್ಕೇನು ಫರಕ್ ಬೀಳಲ್ಲ, ಇವ್ರು ಆಗ್ತಾರೋ ನಾನು ಆಗ್ತಾರೋ IAS ಅಂತ. ಯಾರಿಗೆ ಡಿಫ್ರೆನ್ಸ್ ಆಗೋದು? ಯಾರಿಗೆ? ನಮಗೆ. ಇವರಾದ್ರೆ ಅವ್ರಿಗೆ ಡಿಫ್ರೆನ್ಸ್ ಆಗುತ್ತೆ, ನಾನಾದರೆ ನನಗೆ ಡಿಫ್ರೆನ್ಸ್ ಆಗುತ್ತೆ. ಸೊ ನಾವು ಓದ್ತಿರೋದು ನಮಗೋಸ್ಕರ, ಕರೆಕ್ಟಾ? ಸೊ ನಾವು ನಮಗೆ ನ್ಯಾಯನ ಜಸ್ಟಿಫೈ ಮಾಡ್ಕೊಬೇಕು. ನಮ್ಮ ಪ್ರಿಪ್ರೇಷನ್ನ ಇಷ್ಟು ಖರ್ಚು ಮಾಡ್ತಿದ್ದೀರಾ, ಇಷ್ಟು ಸಮಯ ಸ್ಪೆಂಡ್ ಮಾಡ್ತಿದ್ದೀರಾ ಅಂತಂದರೆ ನಿಮಗೆ ನೀವು ಮೋರ್ ಅಕೌಂಟಬಲ್ ಇರಬೇಕು. ಆ ಅಕೌಂಟಬಿಲಿಟಿಗೋಸ್ಕರ ನಾನು ಚಾರ್ಟ್ ಹಾಕೊಂಡು ವರ್ಕಿಂಗ್ ಡೇ ಹಾಸ್ಪಿಟ್ಲಲ್ಲಿ ಕೆಲಸ ಇದ್ದಿದ್ದಿನ 6 ಅವರ್ಸ್ ಓದಬೇಕು ಅಂತ ನನ್ನ ಟಾರ್ಗೆಟ್. ಯೂಶ್ವಲಿ ಆಗ್ತಿರಲಿಲ್ಲ, 5 ತನಕ ಬರ್ತಿತ್ತು, 6 ಅವರ್ಸ್ ಆಗ್ತಿರಲಿಲ್ಲ. ಯಾವ ದಿನ ಹಾಲಿಡೇ ಇರುತ್ತೆ, ರಜಾ ಇರುತ್ತೆ, ಅಥವಾ ಕೆಲವೊಂದು ನೈಟ್ ಡ್ಯೂಟಿ ಇದ್ದಾಗ ನೆಕ್ಸ್ಟ್ ಡೇ ಆಫ್ ಇರುತ್ತೆ. ನಮಗೆ ಆಫ್ ಇದ್ದಿದ್ದಿನ 10 ಅವರ್ಸ್ ಅಂತ ಇಟ್ಕೊತಿದ್ದೆ ಓದಬೇಕಂದ್ರೆ, ಬಟ್ ಆಗ್ತಿರಲಿಲ್ಲ. ಒಂದು 8 to 9 ತನಕ ಹೋಗ್ತಿದ್ದೆ. ಈವನ್ ದ್ಯಾಟ್ ಈಸ್ ಗುಡ್ ಇನಫ್. ಸೊ ಥ್ರೂ ಔಟ್ ಯುವರ್ ಪ್ರಿಪ್ರೇಷನ್, ಹೊಸ್ದಾಗಿ ಸ್ಟಾರ್ಟ್ ಮಾಡೋರಿಗೆ ಹೇಳ್ಬೇಕಂದ್ರೆ, ಥ್ರೂ ಔಟ್ ಯುವರ್ ಪ್ರಿಪ್ರೇಷನ್ ನೀವು ಈ ಅಕೌಂಟಬಿಲಿಟಿ ಮೇಂಟೈನ್ ಮಾಡಿದ್ರೆ ದೇರ್ ಆರ್ ಹೈ ಚಾನ್ಸಸ್ ದಟ್ ಯು ಆರ್ ಬೆಟರ್ ಪ್ರಿಪೇರ್ಡ್. ಕ್ಲಿಯರ್ ಆಗೋದು ಬಿಡೋದು ಐ ಡೋಂಟ್ ನೋಬಡಿ ನೋಸ್ ದಟ್. ಯಾರಿಗೆ ಬೇಕಾದ್ರೂ ಆಗ್ಬೋದು, ಯಾರಿಗೆ ಬೇಕಾದ್ರೂ ಆಗದೇ ಇರ್ಬೋದು, ಬಟ್ ಯು ವಿಲ್ ಡೆಫಿನೆಟ್ಲಿ ಬಿ ಬೆಟರ್ ಪ್ರಿಪೇರ್ಡ್ ಕಂಪೇರ್ಡ್ ಟು ಅದರ್ಸ್.